ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹುಳಿ ಜಿಂಕ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಬನ್ನಿ ನೋಡ್ಕೊಂಬರೋಣ. 2 ಈರುಳ್ಳಿ, 1 ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಹುಳಿ ಹಾಕ್ಕೊಂಡಿರೋದು, 1 ಕಪ್ ಕಾಯಿ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಳ್ಳಿ. ಪ್ಯಾನಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, ಕಡಲೆಬೇಳೆ ಎಲ್ಲ ನೀಟಾಗಿ ಬೆಂದ ನಂತರ ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಎಲ್ಲ ನೀಟಾಗಿ ಫ್ರೈ ಆಗಬೇಕು ಎಣ್ಣೆಲಿ. ಹಸಿಮೆಣ್ಸಿನ್ಕಾಯಿ ಬೆಂದ ನಂತರ ಈರುಳ್ಳಿ ಎಣ್ಣೆಲಿ ನೀಟಾಗಿ ಫ್ರೈ ಆಗಬೇಕು. ಈ ಹುಳಿ ಜಿಂಕ ಯಾರು ಬೇಕಾದರೂ ತುಂಬ ಇಷ್ಟಪಟ್ಟು ತಿಂತಾರೆ. ಚಪಾತಿ, ರೊಟ್ಟಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ತುಂಬ ಈಸಿಯಾಗೂ ಮಾಡ್ಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ ಏನೂ ಬೇಡ, ಸ್ವಲ್ಪ ಇಂಗ್ರೀಡಿಯೆಂಟಲ್ಲೇ ಮಾಡ್ಬೋದು. ಈರುಳ್ಳಿ ನೀಟಾಗಿ ಬೇಯಲಿ ಎಣ್ಣೆಲಿ, ಅದು ಕಂದು ಬಣ್ಣ ಬರೋ ಗಂಟ ಬೇಯಲಿ. ಈರುಳ್ಳಿ ಬೇಯ್ತಿದೆ ಎಣ್ಣೆಲಿ, ಅದನ್ನ ನೀಟಾಗಿ ಬೇಯಿಸ್ಕೊಳ್ಳಿ. ಒಂದು 5 ಮಿನಿಟ್ಸ್ ಆದರೂ ಬೇಯಿಸ್ಕೊಬೇಕು ಎಣ್ಣೆಲಿ. ಮಕ್ಕಳು ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಹುಳಿ ಜಿಂಕನ. ಮಕ್ಕಳಿಗೆಲ್ಲ ಕೊಡ್ಬೋದು. ತುಂಬ ಈಸಿಯಾಗೂ ಮಾಡ್ಬೋದು, ಬೇಗ ಫಾಸ್ಟಾಗಿ ಮಾಡ್ಬೋದು. ಈರುಳ್ಳಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಬೆಂದ ನಂತರ 1 ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊನೂ ನೀಟಾಗಿ ಫ್ರೈ ಆಗಲಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನ. ಟೊಮೊಟೊನೂ ನೀಟಾಗಿ ಬೇಯಬೇಕು. ಟೊಮೊಟೊ ಈರುಳ್ಳಿ ಬೇಯ್ತಿರಲಿ. ಈಗ ಹುಳಿ ಜಿಂಕದ ಪೌಡ್ರನ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. 3 ಟೇಬಲ್ ಸ್ಪೂನ್ ಅಷ್ಟು ಹುಳಿ ಜಿಂಕ ಪೌಡ್ರ್ ಹಾಕ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಹುಳಿ ಜಿಂಕದ ಪೌಡ್ರನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಹುಳಿ ಜಿಂಕದ ಪೌಡ್ರು ನಿಮ್ಗೇನಾದ್ರು ಬೇಕು ಅಂದರೆ ಕಮೆಂಟ್ ಮಾಡಿ. ಅದು ಮನೇಲೇ ಹೇಗೆ ಮಾಡೋದು ಪೌಡ್ರನ್ನ ಅಂತ ನಾನು ನಿಮಗೆ ತೋರಿಸ್ತೀನಿ. ಅದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬೇಕು ಅಂದರೆ. ಆಮೇಲೆ ಹುಣ್ಸೆಹಣ್ಣು ನೀರು ಹಾಕ್ಕೊಳ್ಳಿ. ಬೆಂದ ನಂತರ ಟೊಮೊಟೊ ಹುಣ್ಸೆಹಣ್ಣು ನೀರು ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಟೊಮೊಟೊ ಒಂದು ಹಾಕಿರ್ತೀವಲ್ವ, ಉಳಿಬೇಕು. ಅದಕ್ಕೆ ಹುಣ್ಸೆಹಣ್ಣು ನೀರು ನೀಟಾಗಿ ಹಾಕ್ಕೊಳ್ಳಿ. ನೀಟಾಗಿ ಫ್ರೈ ಆಗಲಿ ಅದು. ಅದು ನೀಟಾಗಿ ಫ್ರೈ ಆದ ನಂತರ ಹುಳಿ ಜಿಂಕದ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ನೀರಲ್ಲಿ, ಅದನ್ನ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು ಹುಳಿ ಜಿಂಕನ. ನಿಮಗೆ ಜಾಸ್ತಿ ಬೇಕು ಅಂದರೂ ಮಾಡ್ಕೊಬೋದು. ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹೆಚ್ಚಿಸ್ಕೊಳ್ಳಿ. ಅದು ನೀರಲ್ಲಿ ನೀಟಾಗಿ ಕುದೀಲಿ. ನೀರಲ್ಲಿ ಚೆನ್ನಾಗಿ ಕುದಿಬೇಕದು. ಅದು ನೀರಲ್ಲಿ ಚೆನ್ನಾಗಿ ಕುದ್ದಿದೆ.
ಕುದ ನಂತರ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿದ್ಮೇಲೆ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು 5 ನಿಮಿಷನಾದರೂ ಕುದಿಬೇಕು. ಲಾಸ್ಟಲ್ಲಿ ಕಾಯಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳಿ. ನೀವು ಈ ಹುಳಿ ಜಿಂಕನ ಯಾವ್ದ್ರ ಜೊತೆನಾದರೂ ಬೇಕಾದರೂ ತಿನ್ಬೋದು. ಅನ್ನದ ಜೊತೆ, ರೊಟ್ಟಿ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ, ಯಾವ್ದ್ರ ಜೊತೆ ಬೇಕಾದರೂ ಚೆನ್ನಾಗಿರುತ್ತೆ. ತುಂಬ ಇಷ್ಟಪಟ್ಟು ತಿಂತೀರಾ. ಅದನ್ನು 5 ನಿಮಿಷ ಕುದಿಸ್ಕೊಳ್ಳಿ. 5 ನಿಮಿಷ ಕುದ ನಂತರ ಹುಳಿ ಜಿಂಕ ರೆಡಿಯಾಗಿದೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ರೂ. ತುಂಬ ಇಷ್ಟಪಟ್ಟು ತಿಂತಾರೆ. ಮಾಡಿಕೊಡಿ. ತುಂಬ ಈಸಿಯಾಗೂ ಮಾಡ್ಬೋದು ನೋಡಿ. ಇದನ್ನ ರೊಟ್ಟಿ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಅಕ್ಕಿ ರೊಟ್ಟಿ ಮಾಡಿದ್ರು ಅಂದ್ಬಿಟ್ಟು ಅಕ್ಕಿ ರೊಟ್ಟಿ ಜೊತೆ ತೋರಿಸ್ತಿದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.